ಗಾಯ್ಸ್ ಇವಾಗ ಇನ್ನೂ ಕೋರಮಂಗಲ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀನಿ, ಇನ್ನೂ ಬಸ್ ಬಂದಿಲ್ಲ ಗಾಯ್ಸ್. ನೋಡೋಣ, ಬಸ್ ಬಂದಮೇಲೆ ವೀಡಿಯೋ ಮಾಡ್ತೀನಿ. ಬೆಂಗಳೂರು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನೆಕ್ಸ್ಟ್ ಸ್ಟಾಪ್ ಸಿಕ್ಕಾಗ ಅಲ್ಲೊಂದು ಸತಿ ಹಾಕ್ತೀನಿ ಗಾಯ್ಸ್, ನೋಡ್ಕೊಳ್ಳಿ. ನೈಟು ಬಸ್ಸಲ್ಲಿ ಬರ್ತಿರಲ್ಲ, ಒಬ್ಬನೇ ಗೈಸ್, ಯಾಕಿಲ್ಲ. ಕಂಡಕ್ಟರ್ ಅನ್ನೋ ಒಬ್ಬ, ಆಮೇಲೆ ಡ್ರೈವರ್ ಅನ್ನೋ ಒಬ್ಬ, ನಾನೊಬ್ಬ, ಅಷ್ಟೇ ಜನ ಗೈಸ್. ಇಲ್ಲಿ ಕಂಡಕ್ಟ್ರು, ಆ ಕಡೆ ಡ್ರೈವರ್, ಇಷ್ಟೇ ಜನ ಗಾಯ್ಸ್. ಹೋಗ್ತಾಯಿದ್ವಿ ಅಲ್ಲಿ ನೋಡಿ ಗಾಯ್ಸ್, ಅಲ್ಲಿ ಎಲ್ಲಿ ಗಾಯ್ಸ್ ಕುಣಿಗಲ್ಲಲ್ಲಿ ಸ್ಟಾಪ್ ಮಾಡಿದೆ ಬಸ್ನ. ನೋಡಿ ಗಾಯ್ಸ್, ಇನ್ನೂ ಜನ ಇದ್ದಾರೆ. 2 ಅವರ್ ಆಗಿದೆ, 2 ಗಂಟೆ ಆಗಿದೆ ಟೈಮು ಗಾಯ್ಸ್. ನೈಟು 2 ಗಂಟೆ ಆಗೈತೆ. ಕುಣಿಗಲ್ ಹತ್ರ ಸ್ಟಾಪ್ ಆಗಿದೆ, ಇದೆ ನಮ್ಮ ಬಸ್ಸು. ನೋಡಿ ಗಾಯ್ಸ್, ಇಲ್ಲಿ ಬೆಂಗಳೂರು ಟು ಹಾಸನ್ ಹೊಳೆ ನರಸೀಪುರ KA 13 ಹಾಸನ್ ರಿಜಿಸ್ಟ್ರೇಷನ್ ಗಾಯ್ಸ್. ಇದು ಸ್ಟಾಪ್ ಆಗೈತೆ. ಅಣ್ಣ ಊಟ ಮಾಡೋಕ್ಕೆ ಹೋಗಿರಬೇಕು ಮೋಸ್ಟ್ಲಿ, ಡ್ರೈವರ್ ಅಣ್ಣ. ಇವಾಗ ಹೋಗಿ ಪಾಚ್ಕೊಂಬಿಟ್ರೆ ಬೆಳಗ್ಗೆ 5:30 6 ಗಂಟೆಗೆ ಹೊಳೆ ನರಸೀಪುರ ತಲುಪಿಬಿಡುತ್ತೆ ಗಾಯ್ಸ್. ಹೋಗ್ಬಿಡೋದೆ ಚಿಲ್ಲ. 1 ಗಂಟೆ ಆಗೈತೆ ಈಗ ಗಾಯ್ಸ್. ಇನ್ನೂ ಇಲ್ಲೆಲ್ಲ ಜನ ಇದ್ದಾರೆ ಗಾಯ್ಸ್, ಸುಮಾರು ಜನ. ಮೇನ್ ರೋಡಲ್ಲಿ ಲಾರಿ ಬಸ್ಸು ಎಲ್ಲ ಹೋಗ್ತಾನೆ ಇದೆ ನೋಡಿ. ಇಲ್ಲಿ ಅದು ನಿಲ್ಲಿಸ್ತಿರ್ಲಿಲ್ಲ ಅಣ್ಣ, ಅರ್ಜೆಂಟ್ ಒಂದೇ, ಅದಕ್ಕೆ ನಿಲ್ಲಿಸಿದ್ರು. ಬನ್ನಿ ಗಾಯ್ಸ್, ಇವಾಗ ಹೋಗಿ ಪಾಚ್ಕೋತೀನಿ ಒಳಗಡೆ. ನೆಕ್ಸ್ಟು ಅಲ್ಲಿ ಸಿಗ್ತೀನಿ ಗಾಯ್ಸ್. ಹಾಸನ್ ಬಸ್ ಸ್ಟ್ಯಾಂಡಲ್ಲಿ ಅಲಿತಾ ಇದ್ದೀನಿ ಗಾಯ್ಸ್. ಈ ಅಣ್ಣ ಇನ್ನು ಬೆಳಿಗ್ಗೆ ಹೋಗ್ಬೋದು ಅನಿಸುತ್ತೆ. ಇವಾಗ ಆಫ್ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ ಗಾಡಿನ. ಇವಾಗಲೇ 3 ಗಂಟೆ ಆಗೈತೆ. ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರಲ್ಲ ಗಾಯ್ಸ್, ಇಲ್ಲಪ್ಪ ಹೋಗೋದು ಗಾಯ್ಸ್. ನೋಡಿ, ಹಾಸನಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಎಲ್ಲೂ ಜಾಗನೇ ಇಲ್ಲ ಗಾಯ್ಸ್. ಬನ್ನಿ ಹಾಸನ್ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ. 3 ಗಂಟೆ ರಾತ್ರಿಲಿ ಗಾಯ್ಸ್. ನೋಡಿ, ಹಾಸನ್ ಬಸ್ ಸ್ಟ್ಯಾಂಡು 3 ಗಂಟೆ ಆಗೈತೆ. ಒಂದು ನಾಯಿ ಕೂಡ ಇಲ್ಲ ಗಾಯ್ಸ್, ನೋಡ್ಕೊಳ್ಳಿ. ಇಲ್ಲೇ ಎಲ್ಲರೂ ಹೋಗೋಣ ಅಂದರೆ ಅರ್ಜೆಂಟ್ ಬೇರೆ ಆಗಿಬಿಟ್ಟೈತೆ, ಅದಕ್ಕೆ ಎಷ್ಟು ದೂರ ನಡ್ಕೊಬರ್ತಾಯಿದ್ದೀನಿ ಗಾಯ್ಸ್. ಇವತ್ತಿನಲ್ಲಿ ಆ ಪೊಲೀಸ್ನವರು ಎಲ್ಲೂ ಯಾರೂ ಇಲ್ಲ. ಇಲ್ಲೆಲ್ಲರೂ ಮರೆಯಲ್ಲಿ ನಿಂತ್ಕೊಂಡು ಊದ್ಬಿಡೋಣ ಗಾಯ್ಸ್ ಅಷ್ಟೇ. ಹಾಗೆ ಇರಿ ಗಾಯ್ಸ್, 1 ನಿಮಿಷ ಗಾಯ್ಸ್. ಎಲ್ಲರೂ ಬೆಳಗ್ಗೆ ಹೊತ್ತು ತೋರಿಸಿದ್ರೆ, ನಾನು ರಾತ್ರಿ 3 ಗಂಟೆಲಿ ತೋರಿಸ್ತೀನಿ ಗಾಯ್ಸ್ ಹಾಸನ್ ಬಸ್ ಸ್ಟ್ಯಾಂಡ. ಬನ್ನಿ ನೋಡೋಣ ಹೇಗಿರುತ್ತೆ, ತೋರಿಸ್ತೀನಿ ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, 3 ಗಂಟೆ ರಾತ್ರಿ ಆಗೈತೆ. ಅಲ್ಲೇ ನೋಡಿ, ಓದ್ಕೊಳ್ಳಿ ನೀವೇನೆ. ಹಾಸನ್ ಬಸ್ ನಿಲ್ದಾಣ ಗೈಸ್. ನರಸೀಪುರಕ್ಕೆ ಹೋಗ್ಬೇಕಾಯಿತು. ನಾನು ಒಬ್ಬನೇ ಇದ್ದಿದ್ದು ಗೈಸ್ ಬಸ್ ಒಳಗಡೆ, ಅದಕ್ಕೇ ಇವರು ಇಲ್ಲೇ ಹಾಲ್ಟ್ ಮಾಡಿಬಿಟ್ಟಿದ್ದಾರೆ. ನನಗೂ 3 ಗಂಟೆ ಆಯಿತು, ನಿದ್ದೆ ಬೇರೆ ಬರ್ತಾಯಿಲ್ಲ. ಆ ಸೀಟ್ ಅಡ್ಜಸ್ಟ್ ಆಗ್ತಿಲ್ಲ ಗೈಸ್, ಸೊಂಟನೂ ಓದ್ಕೋತೈತೆ. ಅದಕ್ಕೋಸ್ಕರ ಸುಮ್ಮನೆ ಓಡಾಡ್ತಿದ್ದೀನಿ. ಇವಾಗ ಯಾಕೋ ನಿದ್ದೆ ಬರೋ ಥರ ಆಗ್ತಿದೆ. ಹೋಗ್ಬಿಟ್ಟು ನೀರಿದೆ, ನೀರು ಕುಡಿದ್ಬಿಟ್ಟು ಪಾಚ್ಕೊಂಬಿಡೋಣ. ನೋಡಿ ಗಾಯ್ಸ್, ಇಲ್ಲೆಲ್ಲ ಮಲಗಿದ್ದಾರೆ. ಎಲ್ಲೆಲ್ಲ ದೂರ ಹೋಗಬೇಕು ಅನಿಸುತ್ತೆ. ನೋಡಿ ಗಾಯ್ಸ್, ಅಲ್ಲೆಲ್ಲ ಮಲಗಿದ್ದಾರೆ, ಇಲ್ಲೂ ಮಲಗಿದ್ದಾರೆ. ನೋಡಿ, ಎಲ್ಲ ಬೆಳಿಗ್ಗೆ ಹೊತ್ತು ತೋರಿಸಿದ್ರೆ, ನಾನು 3 ಗಂಟೆ ರಾತ್ರಿಲಿ ತೋರಿಸ್ತಿದ್ದೀನಿ.
ಇಲ್ಲೇ ಯಾವ್ದಾದ್ರು ಅಂಗಡಿ ಹತ್ರ ಹಾಕ್ಬಿಡಿ. ನೋಡಿ ಗೈಸ್ ಎಲ್ಲ ಇಟ್ಟಿದ್ದಾರೆ. ಫಾಸ್ಟ್ ಫುಡ್ ಅಂತೆ. ನಮ್ಮ ಬಸ್ಸು ನಂಬರೇ ಮರ್ತೋಗ್ಬಿಟ್ಟೈತೆ ಗೈಸ್. ಎಲ್ಲಿ ನಿಲ್ಸಿದ್ದಾನೋ ಅಣ್ಣ ಗೊತ್ತಿಲ್ಲ. ತಡಿ, ಟಿಕೆಟಲ್ಲಿ ಯಾವ ನಂಬರ್ ಇದೆ ನೋಡೋಣ. ಅಲ್ಲಿ 2 ಗಂಟೆ. ಈ ಜಿಪ್ ಓಪನ್ ಮಾಡೋದೇ ಕಷ್ಟ. ಏನು ಕ್ಲಿಯರಿಟಿನೇ ಬರ್ತಿಲ್ಲಲ್ಲ, ಯಾಕೆ? ಹಾಂ, ಈಗ ಕಾಣಿಸಿದೆ 2276. ಆ ಗಾಡಿ ಹುಡಿಕೊಂಡು ಹೋಗ್ಬೇಕಾಯ್ತು ಈಗ. ಡಬಲ್ 2276 ಎಲ್ಲಿದೆ ಗಾಡಿಯಲ್ಲಿದೆ? 2276 ಮರ್ತೋಗ್ಬಿಡುತ್ತೆ ಗೈಸ್. ಮತ್ತೆ ಜೋಬಿಂದ ತೆಗಿಬೇಕಾಗ್ತದೆ. ಇದು ಅಲ್ಲ ನಮ್ಮ ಗಾಡಿ. ಸುಮ್ಮನೆ ನರಸೀಪುರ ಹೋಗ್ಬಿಟ್ಟಿದ್ರೆ ನಮ್ಮ ಮಾದೇವನ ಕರೆಸ್ಬಿಡ್ಬೋದಿತ್ತು. ಬಾರೋ, ನನಗಿಲ್ಲಿ ಒಬ್ಬನೇ ಇರೋಕ್ಕಾಗ್ತಿಲ್ಲ, ಶಾರ್ಟಿಗೆ ಬಂದುಬಿಡ್ತಿದ್ದ ಗೈಸ್. 2276 ಇಲ್ಲ ಗೈಸ್, ಎಲ್ಲೋಯ್ತು ಅಂತ. ಹಾಂ 2276 ಎಲ್ಲೋಯ್ತು ಗೈಸ್? 2276 ಇಲ್ಲಿ ಗಾಡಿನೇ ಕಾಣಿಸ್ತಿಲ್ಲ. ಬಿಟ್ಕಿಟ್ಟು ಹೊಂಟೋಗ್ಬಿಟ್ನಾ ಅವಣ್ಣ? ಒಳ್ಳೆ ಕತೆ ಆಯ್ತಲ್ಲ ಈಗ. 2276 ಹಾಂ, ಈಗ ಒಳ್ಳೆ ಸೀನ್ ಆಯ್ತು ಈಗ. 2276 ಅಲ್ಲಿ 2471 2421 2276 ಕರೆಕ್ಟಾಗಿ ನೋಡಿದ್ನಾ? ಗಾಯ್ಸ್, ಕಳೆದೋಗ್ಬಿಟ್ಟಿದ್ದೀನಿ ಇವಾಗ. ಪಕ್ಕ ನಮ್ಮ ಬಸ್ ಬೇರೆ ಸಿಗ್ತಾಯಿಲ್ಲ. 2276 ಎಲ್ಲೈತಪ್ಪ? 2276 ಬಿಟ್ಕಿಟ್ಟು ಹೊಂಟೋಗ್ಬಿಟ್ಟು ನಾವಣ್ಣ. ಡಬಲ್ 276 ಇದೊಳ್ಳೆ ಕತ್ತೆ ಆಯ್ತಲ್ಲ. ಬಸ್ ಸರಿಯಾಗೈತೆ ಗೈಸ್. 2276 2276 ಅಪ್ಪ, ಈಗ ಒಳ್ಳೆ ಕತೆ ಆಯಿತು ಗೈಸ್. 2276 ಸಿಗ್ತಾಯಿಲ್ಲ. ನಾನು ಅಷ್ಟೊತ್ತಿಂದ ಹುಡುಕ್ತಾನೆ ಇದ್ದೀನಿ. 2276 ಗಾಯ್ಸ್, ನಮ್ಮ ಗಾಡಿನೇ ಇಲ್ಲ. ಡಬಲ್ 276 ಏನಾದ್ರು ಕಳೆದೋಗ್ಬಿಟ್ನಾ ಗೈಸ್? ಇಲ್ಲ ಆ ಕಡೆ ಸೈಡಿಂದ ಏನಾದ್ರು ಹಂಗೋದೆ, ಏನಾದ್ರು ಮರ್ತ್ಕಿರ್ತ್ಕೊಬಿಟ್ಟು ಈ ಕಡೆ ರೂಟಿಗೆ ಬಂದ್ಬಿಟ್ನಾ? ಏನು ಗೊತ್ತೇ ಆಗ್ತಿಲ್ಲಲ್ಲ. ಗಾಯ್ಸ್, ಇಲ್ಲೇ ಐತೆ ನಮ್ಮ ಗಾಡಿ. ನಾನೇ ಸುಮ್ಮನೆ 8 ಗಂಟೆ ಹೋಗಿದ್ದೆ ಗೈಸ್. ನೋಡಿ ಇಲ್ಲಿ 2276 ಇಲ್ಲೇ ಇದೆ ಗೈಸ್. ಇವಾಗ ಮತ್ತೆ 5:30 ಮತ್ತೆ ಸ್ಟಾರ್ಟ್ ಆಗಿದೆ. ಗಾಯ್ಸ್, ಅಂತೂ ಇಂತೂ ನರಸೀಪುರ ಬಂದು ತಲುಪಿಬಿಟ್ಟೆ ಬೆಳಿಗ್ಗೆ 6 ಗಂಟೆಗೆ. ಬನ್ನಿ ನರಸೀಪುರ ತೋರಿಸ್ತೀನಿ.